ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಲೈನಿಂಗ್ ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ನಾನು ಈ ಬ್ಲೌಸ್ ಕಟ್ಟಿಂಗ್ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ನಾನು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಅಲ್ಲಿ ನೋಡ್ಕೊಳ್ಬೋದು. ನೋಡಿ, ಬಟ್ಟೆನ ಸೀದಾ ಇಟ್ಕೊಳ್ಬೇಕು. ಕರೆಕ್ಟಾಗಿ ನೋಡಿಕೊಂಡು ಬಟ್ಟೆನ ಸೀದಾ ಇಟ್ಕೊಳ್ಳಿ. ಅದ್ರ ಮೇಲೆ ಲೈನಿಂಗ್ ಬಟ್ಟೆನ ಇಟ್ಕೊಳ್ಬೇಕು. ಇಟ್ಕೊಂಡು ಬಟ್ಟೆ ಆ ಕಡೆ ಈ ಕಡೆ ಅಲ್ಗಾಡ್ದನೇ ಇರೋ ರೀತಿ ಗುಂಡು ಪಿನ್ನ ಹಾಕ್ಕೊಳ್ಬೇಕಾಗುತ್ತೆ. ಒಂದು 4-5 ಗುಂಡು ಪಿನ್ ಹಾಕ್ಕೊಂಬಿಡಿ ಕ್ಲೀನಾಗಿ. ಬಟ್ಟೆ ಸ್ಮೂತ್ ಇರೋದ್ರಿಂದ ನೀವು ಗುಂಡು ಪಿನ್ನ ಹಾಕ್ಕೊಳ್ಳೇಬೇಕಾಗುತ್ತೆ, ಇಲ್ಲಾಂದರೆ ನರಿಗೆ ಬರೋ ಅಂಥ ಚಾನ್ಸಸ್ ಇರುತ್ತೆ. ನೋಡಿ, ಅರ್ಧ ಇಂಚು ಗ್ಯಾಪಲ್ಲಿ ನೀವು ಸ್ಟಿಚಿಂಗ್ನ ಮಾಡ್ಕೊಳ್ಬೇಕು. ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ನೆಕ್ಸ್ಟ್ ಟೈಮ್ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಈ ಸೈಡಲ್ಲಿ ಸ್ಟಿಚ್ ಮಾಡ್ಕೊಳ್ಬಾರ್ದು. ಇವಾಗ ಇಲ್ಲಿ ಡೀಪ್ ಹತ್ರ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ, ನೀಟಾಗಿ ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಬೇಕಾಗುತ್ತೆ. 1/4 ಇಂಚು ಗ್ಯಾಪಲ್ಲಿ ನೀವು ಇಲ್ಲಿ ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಮಾರ್ಕನ್ನು ಮಾಡಿಕೊಂಡು ಕೂಡ ಸ್ಟಿಚ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಕೈಯನ್ನು ಟರ್ನ್ ಮಾಡ್ಕೊಳ್ಬೇಕು ನೀವು ರೌಂಡಲ್ಲಿ. ಕೆಳಗಡೆ ನಾವೇನು ರೌಂಡ್ ಶೇಪ್ ಕೊಟ್ಟಿರ್ತೀವಿ ನೋಡಿ, ಅಲ್ಲಿ ಸೂಜಿನ ಒಳಗಡೆ ಬಿಟ್ಟು ನೀವು ಬಟ್ಟೆನ ಮಾತ್ರ ಟರ್ನ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಗುಂಪಿನ ತೆಗೆದುಬಿಟ್ಟು ನಾವು ಬಟ್ಟೆನ ಸ್ಟ್ರೈಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಬಟ್ಟೆನ ನೀವು ಈ ರೀತಿ ಟರ್ನ್ ಮಾಡ್ಕೊಳ್ಬೇಕು. ನೋಡಿ, ಹೀಗೆ ರೌಂಡ್ ಶೇಪಲ್ಲಿ ಈ ರೀತಿ ಟರ್ನ್ ಮಾಡ್ಕೊಳ್ಬೇಕು. ಡೀಪಲ್ಲಿ ನಾವು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ಒಂದು ಸೈಡ್ ದೊಡ್ಡದು, ಒಂದು ಸೈಡ್ ಚಿಕ್ಕದು, ಡೀಪು ಅಷ್ಟೊಂದು ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ನೋಡಿ, ಇವಾಗ ಇದು ಸ್ಟಿಚ್ ಆಗಿದೆ. ಎಕ್ಸ್ಟ್ರಾ ಬಟ್ಟೆನ ನಾವು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಇಲ್ಲಿಗೆ ನೀವು ಕಚ್ ಮಾರ್ಕ್ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಕ್ರಾಸಲ್ಲಿ ನೀಟಾಗಿ ಕಚ್ ಮಾರ್ಕ್ ಹಾಕ್ಕೊಳ್ಬೇಕು. ಕಚ್ ಮಾರ್ಕ್ ಹಾಕ್ಕೊಳ್ಳುವಾಗ ನೀವು ನೋಡಿಕೊಂಡು ಕಚ್ ಮಾರ್ಕ್ ಹಾಕ್ಕೊಳ್ಬೇಕು. ಬಟ್ಟೆ ಕಟ್ ಮಾಡಿಬಿಟ್ರೆ ಕಷ್ಟ. ನೋಡಿ, ಇವಾಗ ಇದನ್ನು ನಾವು ಉಲ್ಟಾ ಮಾಡ್ಕೊಳ್ಬೇಕು. ಈ ಸೈಡಿಂದ ನೋಡಿ, ಇಲ್ಲಿ ಈ ಸೈಡಿಂದ ನಾವಿಲ್ಲಿ ಸ್ಟಿಚ್ ಮಾಡಿಲ್ಲ, ಈ ಸೈಡಿಂದ ಇದನ್ನು ತೆಗೆದುಬಿಟ್ಟು ಉಲ್ಟಾ ಮಾಡ್ಕೊಳ್ಬೇಕು. ನೋಡಿ, ಒಂದು ಸಲ ಈ ರೀತಿ ಕ್ಲೀನಾಗಿ ಫೋಲ್ಡ್ ಮಾಡಿಬಿಟ್ಟು ನೋಡಿ, ಈ ತುದಿಗೆ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ತುದಿನಲ್ಲೇ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, ನೀಟಾಗಿ ನಿಧಾನವಾಗಿ ಫೋಲ್ಡ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಮೇಯ್ನಾಗಿ ಡೀಪ್ ಫಿನಿಶಿಂಗು ಚೆನ್ನಾಗಿ ಬರಬೇಕು, ಇಲ್ಲಾಂದರೆ ಬ್ಲೌಸು ಚೆನ್ನಾಗಿ ಕಾಣಿಸಲ್ಲ. ಕೆಳಗಡೆನೂ ಅಷ್ಟೇ ರೌಂಡ್ ಶೇಪನ್ನು ಕ್ಲೀನಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಸೂಜಿನ ಒಳಗಡೆನೇ ಬಿಟ್ಬಿಟ್ಟು ನೀವು ಬಟ್ಟೆನ ಟರ್ನ್ ಮಾಡ್ಕೊಳ್ಬೇಕು. ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ಫಿನಿಶಿಂಗನ್ನು ಕೊಟ್ಕೊಳ್ಬೇಕಾಗತ್ತೆ. ನೋಡಿ, ಇದು ಇವಾಗ ಸ್ಟಿಚ್ ಆಯಿತು. ನೋಡಿ, ರೌಂಡ್ ಶೇಪಲ್ಲೂ ತುಂಬ ನೀಟಾಗಿ ಬಂದಿದೆ. ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು ನೀವು. ಇವಾಗ ಡೌನಲ್ಲಿ ಇಲ್ಲೂ ಫೋಲ್ಡ್ ಮಾಡಿ ನಾವು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗುತ್ತೆ.
ನಾನು ಅರ್ಧ ಇಂಚ್ ಏನು ಗ್ಯಾಪ್ ಬಿಟ್ಟಿದ್ದೆ ಅಲ್ಲಿ ಮೇಲ್ಗಡೆನೂ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಡೌನಲ್ಲಿ ಲೇಸು ಇಲ್ಲಾಂದರೆ ಪೈಪಿಂಗ್ ಕೊಡೋದಾದರೆ ನೀವು ಈ ಸ್ಟಿಚ್ಚನ್ನ ಹಾಕ್ತಾಯಿದ್ರೂ ಆಗುತ್ತೆ, ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಸಾಕು. ಇವಾಗ ಲೈನಿಂಗ್ನ ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಆ ಸೈಡು ಮತ್ತು ಈ ಸೈಡು ನಾನು ಲೈನಿಂಗ್ ಸ್ಟಿಚಿಂಗ್ ಮಾಡಿರಲಿಲ್ಲ, ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನೀಟಾಗಿ ನೀವು ಎಲ್ಲಿ ಸೂಜಿನ ಟರ್ನ್ ಮಾಡ್ಕೊಳ್ತೀರೋ ಅಲ್ಲಿ ನೀಟಾಗಿ ನೀವು ಬಟ್ಟೆನ ಈ ರೀತಿ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಮೇಯ್ನ್ ಫ್ಯಾಬ್ರಿಕ್ಕು ನರ್ಗೆ ರೀತಿ ಆಗಿಬಿಡುತ್ತೆ. ಈ ಸೈಡು ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಎರಡು ಸೈಡು ಸ್ಟಿಚ್ ಆಗಿದೆ, ನೀಟಾಗಿ ಬಂದಿದೆ. ಬ್ಯಾಕ್ ಸೈಡ್ ಡಾಟಿಗೆ ಮಾರ್ಕ್ ಮಾಡೋಣ. ನಾನು ಇಲ್ಲಿಂದ 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಈ ಸೈಡು ಅರ್ಧ ಇಂಚು, ಆ ಸೈಡ್ ಅರ್ಧ ಇಂಚು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ನಾವೇನು ಎಕ್ಸ್ಟ್ರಾ 1 ಇಂಚ್ ತೊಗೊಂಡಿರ್ತೀವೋ ಡಾಟ್ಸ್ಗೋಸ್ಕರ ಅದನ್ನು ನಾವಿಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಕೆಳಗಡೆಯಿಂದ ಮೇಲ್ಗಡೆಗೂ 4 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಲೈನ್ ಹಾಕ್ಕೊಂಡ್ಬಿಡೋಣ. ಬಿಗಿನರ್ಸ್ ಆದರೆ ಈ ರೀತಿ ಲೈನನ್ನೇ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಸೈಡಲ್ಲೂ ಕೂಡ ಈ ಮಾರ್ಕನ್ನೇ ಇಟ್ಟು ನಾವು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಇದಕ್ಕೂ ಲೈನ್ ಹಾಕ್ಕೊಂಡ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ನೀಟಾಗಿ ಇಟ್ಕೊಂಡು ಒಂದೇ ಲೆವೆಲ್ಗೆ ನೀವು ಸ್ಟಿಚ್ಚನ್ನು ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಇಲ್ಲಿ ಸ್ಟಿಚ್ಚಿಂಗಿಂದ ಸ್ವಲ್ಪ ಹೊರಗೆ ಬಂದು ಸ್ವಲ್ಪ ದಾರನ ಈ ರೀತಿ ಎಕ್ಸ್ಟ್ರಾ ಬಿಟ್ಕೊಳ್ಬೇಕಾಗುತ್ತೆ, ಇಲ್ಲಾಂದರೆ ಅದು ಉರ್ಚೋಗ್ಬಿಡುತ್ತೆ. ಎರಡು ಸೈಡು ಸ್ಟಿಚ್ ಮಾಡ್ಕೊಳ್ಳೋಣ. ಇವಾಗ ಫ್ರಂಟ್ ಸೈಡು ನಾನು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬಟ್ಟೆನ ಆವಾಗವಾಗ ಈ ರೀತಿ ನೀಟ್ ಮಾಡ್ಕೊಳ್ತಾ ಇರಬೇಕು, ಇಲ್ಲಾಂದರೆ ನರಿಗೆ ಬಂದುಬಿಡುತ್ತೆ. ಲೈನಿಂಗ್ ಬಟ್ಟೆನ ನಾವು ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ಡಾಟ್ಸ್ ಹಿಡಿಬೇಕಾದ್ರೆ ಅದು ಫಿನಿಶಿಂಗು ಚೆನ್ನಾಗಿ ಬರಲ್ಲ. ನಾನು ಎರಡನ್ನು ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ ನಾನು ಎರಡನ್ನೂ ಸ್ಟಿಚ್ ಮಾಡಿ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ನಾವು ಮಿಡಲ್ ಡಾಟ್ ಹಿಡಿಯೋಣ. ಇಲ್ಲಿ ನಾವೇನು ಮಾರ್ಕ್ ಮಾಡಿ ಕಚ್ ಮಾರ್ಕ್ ಹಾಕ್ಕೊಂಡಿರ್ತೀವಿ ಅಲ್ಲಿಗೆ ಎರಡು ಸೈಡು ಈ ರೀತಿ ಕೂಡಿಸ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು. ಕೆಳಗಡೆ ನೀವು ಲಾಕ್ ಮಾಡ್ಕೊಳ್ಳೇಬೇಕು, ಇಲ್ಲಾಂದರೆ ಅದು ಉರ್ಚೋಗೋಂಥ ಚಾನ್ಸಸ್ ಇರುತ್ತೆ. ಇಲ್ಲೂ ಅಷ್ಟೇ ದಾರನ ಸ್ವಲ್ಪ ಬಿಟ್ಟು ಮತ್ತು ಈ ರೀತಿ ಕಟ್ ಮಾಡ್ಕೊಳ್ಬೇಕು. ನೋಡಿ ಎಲ್ಲ ಸೈಡು ನಾನು ಡಾಟ್ ಪಾಯಿಂಟನ್ನು ಇಟ್ಕೊಂಡಿದ್ದೀನಿ. ನೋಡಿ ದಾರನ ಎಲ್ಲ ಸೈಡು ನೀವು ಹೀಗೆ ಬಿಡಬೇಕು, ಇಲ್ಲಾಂದರೆ ಉಚ್ಚೋಗ್ಬಿಡುತ್ತೆ. ನೋಡಿ ನಾನು ಎರಡನ್ನು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ. ಎರಡು ಒಂದೇ ಲೆವೆಲಲ್ಲಿ ಕ್ಲೀನಾಗಿ ಬಂದಿದೆ. ಇವಾಗ ಬೆಲ್ಟ್ ಪಟ್ಟಿ ಸ್ಟಿಚ್ ಮಾಡ್ಕೊಳ್ಳೋಣ. ನಾನು ಬೆಲ್ಟ್ ಪಟ್ಟಿಗೆ 2 ಪೀಸು ಲೈನಿಂಗ್ ಬಟ್ಟೆ ಮತ್ತು 1 ಪೀಸು ಮೇಯ್ನ್ ಫ್ಯಾಬ್ರಿಕನ್ನು ತೊಗೊಂಡಿದ್ದೀನಿ. ಫಸ್ಟು ಲೈನಿಂಗ್ ಬಟ್ಟೆನ ಇಡಬೇಕು ಮತ್ತು ಮೇಯ್ನ್ ಫ್ಯಾಬ್ರಿಕ್ನ ನೀವು ಸೀದಾ ಇಟ್ಕೊಳ್ಬೇಕಾಗತ್ತೆ, ಉಲ್ಟಾ ಅಲ್ಲ, ಸೀದಾ ಇಟ್ಕೊಳ್ಬೇಕು. ನೋಡಿ ಈ ರೀತಿ ಕರೆಕ್ಟಾಗಿ ಮಿಡಲ್ ಪಾಯಿಂಟನ್ನು ನೋಡಿಕೊಂಡು ನೀವು ಇಟ್ಕೊಳ್ಳಿ. ಮತ್ತು ಅದರ ಮೇಲ್ಗಡೆ ಇನ್ನೊಂದು ಲೈನಿಂಗ್ ಪೀಸ್ನ ಇಟ್ಕೊಳ್ಬೇಕು. ಮೇಯ್ನ್ ಫ್ಯಾಬ್ರಿಕ್ಕು ಸ್ವಲ್ಪ ಎಕ್ಸ್ಟ್ರಾ ಇದ್ರೂ ಪರವಾಗಿಲ್ಲ, ಕಟ್ ಮಾಡಿ ತೆಗಿಬೋದು ಸ್ಟಿಚಿಂಗ್ ಆದಮೇಲೆ. ಕೆಳಗಡೆ ಮತ್ತು ಮೇಲ್ಗಡೆ ಲೈನಿಂಗ್ ಬಟ್ಟೆನ ಒಂದೇ ಲೆವೆಲಲ್ಲಿ ಇಟ್ಕೊಂಡು ನೋಡಿ ನಾನು ಒಂದು ಗುಂಡು ಪಿನ್ ಹಾಕ್ಕೊಂಡು ಒಂದು 1/4 ಇಂಚು ಗ್ಯಾಪಲ್ಲಿ ನಾನು ಸ್ಟಿಚಿಂಗ್ನ ಮಾಡ್ಕೊಳ್ತೀನಿ. ಅರ್ಧ ಇಂಚ್ಗಿಂತ ಕಡಿಮೆ, 1/4 ಇಂಚ್ಗಿಂತ ಸ್ವಲ್ಪ ಜಾಸ್ತಿ ಸ್ಟಿಚ್ಚನ್ನು ಮಾಡ್ಕೊಳ್ಬೋದು. ಕೆಳಗಡೆ ಮತ್ತು ಮೇಲ್ಗಡೆ ಲೈನಿಂಗ್ ಬಟ್ಟೆ ಎರಡನ್ನೂ ಒಂದೇ ಲೆವೆಲಲ್ಲಿ ಇರೋ ರೀತಿ ನೋಡಿಕೊಂಡು ನೀವು
ಸ್ಟಿಚ್ಚಿಂಗ್ನ ಮಾಡ್ಕೊಳ್ಳಿ. ಈಗ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನು ಕಟ್ ಮಾಡಿಬಿಡೋಣ. ನೋಡಿ, ಈಗ ನಾನು ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು ಸೈಡು ಲೈನಿಂಗ್ ಬಟ್ಟೆನ ಈ ರೀತಿ ತೊಗೊಳ್ಬೇಕಾಗತ್ತೆ, ಇನ್ನೊಂದು ಸೈಡು ಮೇಯ್ನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಬಟ್ಟೆ. ಮೇಯ್ನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಬಟ್ಟೆ ಯಾವ ಸೈಡ್ ಇರುತ್ತೆ ನೀವು ಆ ಸೈಡಿಗೆ ನೋಡಿ ಇದನ್ನು ಈ ಕೂಳೆನ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಂಬರ್ಬೇಕು. ಸ್ಟಿಚ್ಚಿಂಗು ಮೇಯ್ನ್ ಫ್ಯಾಬ್ರಿಕ್ ಮೇಲೆ ಬರಬೇಕು, ಆ ರೀತಿ ನೋಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ತುದಿಗೆ ಬರಬೇಕು. ಈ ರೀತಿ ಬೆಲ್ಟ್ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಕನ್ಫ್ಯೂಸು ಆಗೋಲ್ಲ, ತುಂಬ ಬೇಗ ಕೂಡ ಆಗುತ್ತೆ. ನೋಡಿ, ಇವಾಗ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನು ಕಟ್ ಮಾಡಿ ತೆಗೆದುಬಿಡೋಣ. ಮೇಯ್ನ್ ಫ್ಯಾಬ್ರಿಕ್ನ ನೀವು ಸ್ವಲ್ಪ ಎಕ್ಸ್ಟ್ರಾ ಇದ್ದಂಗೆ ಕಟ್ ಮಾಡ್ಕೊಳ್ಳಿ, ಆಮೇಲೆ ಕಟ್ ಮಾಡಿ ತೆಗಿಬೋದು. ನೋಡಿ, ಇವಾಗ ಕಟ್ ಮಾಡೋಣ ಮಧ್ಯಕ್ಕೆ. ಇಲ್ಲಿ ಎರಡು ಸೈಡು ಬೆಲ್ಟ್ ಪಟ್ಟಿ ರೆಡಿ ಆಯಿತು. ನೋಡಿ, ಬಿಗಿನರ್ಸ್ಗೆ ಇದು ಕನ್ಫ್ಯೂಸೇ ಆಗೋಲ್ಲ, ತುಂಬ ಬೇಗ ನೀವು ಬೆಲ್ಟ್ ಪಟ್ಟಿನ ರೆಡಿ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಇಟ್ಕೊಂಬಿಡಿ, ಕನ್ಫ್ಯೂಸ್ ಆಗೋಲ್ಲ ನಿಮಗೆ ಯಾವ ಸೈಡ್ಗೆ ಅಟ್ಯಾಚ್ ಮಾಡಬೇಕು ಅಂತ ಕನ್ಫ್ಯೂಸ್ ಆಗೋಲ್ಲ. ಈಗ ಇಟ್ಕೊಂಬಿಟ್ಟು ನೀವು ಮತ್ತೆ ಸ್ಟಿಚ್ಚಿಂಗ್ನ ಮಾಡ್ಕೊಳ್ಬೋದು. ನೋಡಿ, ಬೆಲ್ಟ್ ಪಟ್ಟಿನ ಯಾವ ಸೈಡಿಂದ ಇಟ್ಕೊಳ್ಬೇಕು ಅಂತ ಮೇಯ್ನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಬಟ್ಟೆ ಇರುತ್ತಲ್ಲ ಎರಡು ಒಂದೇ ಸೈಡು, ಆ ಸೈಡು ಇಟ್ಟು ನೋಡಿ ಈ ರೀತಿ ಸ್ಟಿಚ್ಚಿಂಗ್ನ ಮಾಡ್ಕೊಂಡು ಬರಬೇಕು ಕ್ರಾಸಾಗಿ. ನೋಡಿ, ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಮಿಡಲ್ ಡಾಟ್ ಏನಿರುತ್ತೆ ನಾವು ಹಿಡ್ದಿರ್ತೀವಲ್ಲ ಅದನ್ನು ನೋಡಿ ಬ್ಯಾಕ್ ಸೈಡಿಗೆ ಬರೋ ರೀತಿ ನೀವು ಫೋಲ್ಡ್ ಮಾಡ್ಕೊಳ್ಬೇಕು. ಅರ್ಧ ಇಂಚು ಗ್ಯಾಪಲ್ಲಿ ನೀವು ಇದನ್ನು ಸ್ಟಿಚ್ ಮಾಡ್ಕೊಂಡು ಬರಬೇಕು. ಇಲ್ಲಿ ಸೂಜಿನ ಒಳಗಡೆ ಬಿಟ್ಬಿಟ್ಟು ನೀವು ಟರ್ನ್ ಮಾಡಿಕೊಂಡು ಸ್ಟಿಚ್ಚಿಂಗ್ನ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಒಂದೇ ಸಲ ಸ್ಟಿಚ್ ಮಾಡಿದ್ದೀನಿ, ಮತ್ತು ಇದನ್ನು ಫೋಲ್ಡ್ ಮಾಡಿಬಿಟ್ಟು ಒಂದೆರಡು ಸಲ ಸ್ಟಿಚ್ಚನ್ನು ಮಾಡ್ಕೊಳ್ತೀನಿ. ನೋಡಿ, ಇದನ್ನು ಇವಾಗ ಈ ರೀತಿ ನೋಡಿ ಈ ರೀತಿ ಮಡಿಸ್ಕೊಳ್ಬೇಕಾಗುತ್ತೆ. ಈ ರೀತಿ ನೀಟಾಗಿ ಮಡಿಸ್ಬಿಟ್ಟು ನೋಡಿ ಇಲ್ಲಿ ಇವೆರಡನ್ನು ಸೇರಿಸಿ ಸ್ಟಿಚ್ಚಿಂಗ್ನ ಮಾಡ್ಕೊಳ್ಬೇಕು. ನೋಡಿ, ಈ ಸ್ಟಿಚ್ಚಿಂಗ್ ಆದಮೇಲೆ ನೀವು ಇದ್ರ ಮೇಲ್ಗಡೆ ಎರಡು ಸಲ ಸ್ಟಿಚ್ ಮಾಡ್ಕೊಳ್ಬೇಕು. ಸಾರಿ ಫ್ರೆಂಡ್ಸ್, ಇದನ್ನು ಓಪನ್ ಮಾಡೋ ವಿಡಿಯೋ ರೆಕಾರ್ಡ್ ಆಗಿರಲಿಲ್ಲ, ನಾನು ನೆಕ್ಸ್ಟ್ ಟೈಮ್ ವಿಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಇವಾಗ ನೀವು ಇದನ್ನು ಇಟ್ಕೊಂಡು ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಬಂದರೆ ಅದನ್ನು ನೀವು ಕಟ್ ಮಾಡಿ ತೆಗಿಬೇಕಾಗುತ್ತೆ. ಇವಾಗ ನಾನು ಬ್ಯಾಕ್ ಸೈಡ್ ಪಾರ್ಟನ್ನು ಇಟ್ಬಿಟ್ಟು ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ. ನೋಡಿ, ಶೋಲ್ಡರ್ನ ನೀವು ಅಟ್ಯಾಚ್ ಮಾಡೋದಕ್ಕಿಂತ ಮೊದಲು ಇದನ್ನೆಲ್ಲ ನೋಡ್ಕೊಳ್ಬೇಕಾಗುತ್ತೆ. ನೋಡಿ, ಇದು ಬ್ಯಾಕ್ ಪಾರ್ಟು, ಇದು ಫ್ರಂಟ್ ಪಾರ್ಟು ನೋಡಿಕೊಂಡು ನೀವು ನೋಡಿ ಈ ರೀತಿ ಒಂದೇ ಲೆವೆಲ್ ಇದೆಯಾ ಅಂತ ನೋಡ್ಕೊಳ್ಬೇಕಾಗುತ್ತೆ. ನೋಡಿ, ನೀಟಾಗಿ ಬಂದಿದೆ, ಎಲ್ಲೂ ನಾನು ಟ್ರಿಮ್ ಮಾಡಿ ತೆಗಿಯೋಂಥ ಅವಶ್ಯಕತೆ ಇಲ್ಲ. ಬೆಲ್ಟ್ ಪಟ್ಟಿನ ನೀವು ಈ ರೀತಿ ಸಪ್ರೇಟಾಗಿ ಕಟ್ ಮಾಡಿ ಸ್ಟಿಚ್ ಮಾಡಿ ತುಂಬ ನೀಟಾಗಿ ಬರುತ್ತೆ ಫಿನಿಶಿಂಗು. ನೋಡಿ, ಈ ಸೈಡು ಕೂಡ ಕರೆಕ್ಟಾಗಿ ಒಂದೇ ಲೆವೆಲಲ್ಲಿ ಬಂದಿದೆ. ಇವಾಗ ನಾನು ಇದಕ್ಕೆ ಹುಕ್ಕುಪಟ್ಟಿ ಎಲ್ಲ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ನೋಡಿ, ಹುಕ್ಕುಪಟ್ಟಿ ಎಲ್ಲ ಹಾಕಿದ್ದೀನಿ. ಇವಾಗ ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಎರಡನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡು ಸೀದಾ ಇಟ್ಕೊಳ್ಬೇಕು, ಫ್ರಂಟ್ ಪಾರ್ಟನ್ನು ಈ ರೀತಿ ಉಲ್ಟಾ ಇಟ್ಕೊಂಡು ನೋಡಿ ಈ ಸೈಡು ಮೇಯ್ನು ಏನು ಡೀಪ್ ಇರುತ್ತೆ ನಮ್ಮದು ಬ್ಯಾಕ್ ಸೈಡ್ ಡೀಪು, ಇಲ್ಲಿ ನಾವು ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು. ನೋಡಿ, ಶೋಲ್ಡರ್ ಅಟ್ಯಾಚ್ ಮಾಡ್ತೀವಲ್ಲ ಅಲ್ಲಿ ಹೆಚ್ಚು ಕಡಿಮೆ ಬಂದರೂ ಪರವಾಗಿಲ್ಲ, ಇಲ್ಲಿ ನೀವು ನೀಟಾಗಿ ಸ್ಟಿಚ್ಚನ್ನು ಮಾಡ್ಕೊಳ್ಬೇಕಾಗತ್ತೆ. ಫಸ್ಟು ನೀವು ಈ ಸೈಡನ್ನೇ ಸ್ಟಿಚ್ ಮಾಡ್ಕೊಳ್ಳಿ, ಏನು ಡೀಪ್ ಇರುತ್ತೆ ಈ ಸೈಡನ್ನೇ ನೀವು ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು. ಅರ್ಧ ಇಂಚು ಗ್ಯಾಪಲ್ಲಿ ನೀವು ಇಲ್ಲಿ ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು. ಗೊತ್ತಾಗಲಿಲ್ಲ ಅಂದರೆ ಸ್ಕೇಲಲ್ಲಿ ಮಾರ್ಕ್ ಮಾಡಿಕೊಂಡು ಆಮೇಲೂ ಕೂಡ ಸ್ಟಿಚ್ಚನ್ನು ಮಾಡ್ಕೊಳ್ಬೋದು. ಈ ಸೈಡು ಅಷ್ಟೇ ಡೀಪ್ ಯಾವ ಸೈಡ್ ಇರುತ್ತೆ ಅಲ್ಲಿಂದ ನೀವು ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗು ಸ್ವಲ್ಪ ಕೂಡ ಆಚೆ ಈಚೆ ಆಗಬಾರ್ದು, ಅಲ್ಲಿ
ಶೋಲ್ಡರ್ ಕಡೆ ಆಚೆ ಈಚೆ ಆದ್ರೂ ಸ್ವಲ್ಪ ಕಟ್ ಮಾಡಿ ತೆಗಿಬೋದು. ಇದನ್ನ ಕ್ಲೀನಾಗಿ 1 2 3 ಸ್ಟಿಚ್ಚನ್ನು ಹಾಕ್ಕೊಂಬಿಡೋಣ. ನೋಡಿ ಇದು ಇವಾಗ ಆಗಿದೆ. ಈ ರೀತಿ ನೀಟಾಗಿ ಬರಬೇಕು. ಇವಾಗ ಇದನ್ನು ಬ್ಯಾಕ್ ಸೈಡು ಫೋಲ್ಡ್ ಮಾಡಿ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಂಬಿಡೋಣ. ನಾವೇ ಸ್ಟಿಚ್ ಮಾಡಿರ್ತೀವಿ ಅರ್ಧ ಇಂಚು, ಅದು ಬ್ಯಾಕ್ ಸೈಡ್ ಬರೋ ರೀತಿ ನೋಡಿಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಂಬಿಡಿ ಸಿಂಪಲ್ಲಾಗಿ. ಸ್ಲೀವ್ಸ್ ಯಾವ ರೀತಿ ಅಟ್ಯಾಚ್ ಮಾಡೋದು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈಗ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಫಿನಿಶಿಂಗ್ ಕೊಡೋಣ. ನಾವೇನು 1.5 ಇಂಚು ಗ್ಯಾಪ್ ಬಿಟ್ಟಿರ್ತೀವಿ ಅಲ್ಲಿಗೆ ಈ ರೀತಿ ಲೈನನ್ನು ಹಾಕ್ಕೊಂಬಿಡೋಣ. ಇದಕ್ಕೆ ಸ್ಟಿಚ್ ಮಾಡ್ಕೊಂಬಿಡಬೇಕು. ನೋಡಿ ಇದು ಎರಡೂ ಒಂದೇ ಸಮವಾಗಿರಬೇಕು. ಮತ್ತು ಇದನ್ನು ಮೇಲ್ಗಡೆ ಫೋಲ್ಡ್ ಮಾಡಬೇಕು. ನಾವೇನು ಸ್ಟಿಚ್ ಮಾಡಿರ್ತೀವಿ ಶೋಲ್ಡರ್ದು ಅದು ಮೇಲ್ಗಡೆ ಬರೋ ರೀತಿ ನೋಡಿಕೊಂಡು ನೀವು ಸ್ಟಿಚ್ಚನ್ನು ಮಾಡಿಕೊಡ್ಬೇಕು. ನೋಡಿ ಕೆಳಗಡೆದನ್ನು ನೀಟಾಗಿ ಇಟ್ಕೊಂಡು ಸ್ಟಿಚ್ಚನ್ನು ಮಾಡಿಕೊಡ್ಬೇಕು. 1/4 ಇಂಚಷ್ಟು ಹೆಚ್ಚು ಕಡಿಮೆ ಬಂದರೆ ಏನು ತಲೆ ಕೆಡಿಸ್ಕೊಬೇಡಿ. ಯಾವುದು ಕಡಿಮೆ ಬರ್ತಾಯಿದೆ ಅದನ್ನು ಸ್ವಲ್ಪ ಎಳೆದ್ಬಿಟ್ಟು ಜಾಸ್ತಿ ಬರೋದನ್ನು ಸ್ವಲ್ಪ ಫ್ರೀಯಾಗಿ ಬಿಟ್ಟು ನೀವು ಸ್ಟಿಚ್ಚನ್ನು ಮಾಡಿಕೊಡ್ಬೇಕಾಗತ್ತೆ. ಫಸ್ಟು ನೀವು ಒಂದು ಸ್ಟಿಚ್ಚನ್ನು ಮಾಡಿಬಿಟ್ಟು ಅವ್ರ ಬ್ಲೌಸನ್ನು ಇಟ್ಕೊಂಡು ಅಳತೆ ಮಾಡಿಕೊಳ್ಬೇಕು. ನೋಡಿ ಕೆಳಗಡೆ ಸೊಂಟದ ಸುತ್ತಳತೆ ಸರಿ ಇದೆಯಾ ಅಂತ ಅವ್ರ ಬ್ಲೌಸನ್ನು ಇಟ್ಕೊಂಡು ಈ ರೀತಿ ಚೆಕ್ ಮಾಡ್ಕೊಳ್ಬೇಕು. ಆಮೇಲೆ ನೀವು ಪಕ್ಕಕ್ಕೆ ಸ್ಟಿಚ್ಚನ್ನು ಹಾಕ್ಕೊಳ್ಬೋದು. ಇಲ್ಲ ಸ್ಟಿಚ್ ಆದಮೇಲೆ ನೀವು ಚೆಕ್ ಮಾಡಿದರೆ ಮತ್ತೆ ಬಿಚ್ಚಬೇಕಾಗುತ್ತೆ, ನಮಗೆ ಎಕ್ಸ್ಟ್ರಾ ಕೆಲಸ ಆಗುತ್ತೆ. ಅದಕ್ಕೋಸ್ಕರ ನೀವು ಫಸ್ಟೇ ಚೆಕ್ ಮಾಡ್ಕೊಂಬಿಡಿ. ಆಮೇಲೆ ಪಕ್ಕಕ್ಕೆ ನೀವು 2 ಹೊಲಿಗೆನ ಹಾಕ್ಕೊಳ್ಬೋದು. ನೋಡಿ ಇವಾಗ ಫುಲ್ಲು ಫಿನಿಶಿಂಗ್ ಆಗಿದೆ. ಲಾಸ್ಟಲ್ಲಿ ನೀವು ಈ ರೀತಿ ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬಟ್ಟೆ ಹೊರಗಡೆ ಬಂದುಬಿಡುತ್ತೆ. ನೋಡಿ ಈಗ ಬ್ಲೌಸು ರೆಡಿಯಾಗಿದೆ.